ಕಷ್ಟದಿಂದ ಯಾವಾಗ ನನ್ನ ಪರಿಹಾರ ಮಾಡ್ತೀನಿ, ನನಗೆ ಆಶೀರ್ವಾದ ಯಾವಾಗ ಮಾಡ್ತೀನಿ? ಪ್ರಶ್ನೆಗಳು ನಾವು ಕೇಳಿದೀವೋ ಇಲ್ವೋ? ಅದಕ್ಕೆ ಸ್ವಾಮಿ ಉತ್ತರ ಏನು? ಇಷ್ಟು ದಿನ ಆದರೂ ಕೂಡ ನನ್ನನ್ನ ಇನ್ನೂ ಅರಿತುಕೊಳ್ಳಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅದೇ ಒಂದು ಸುವಾರ್ತೆ ನಾವು ನೋಡ್ತೇವೆ, ನೀವು ನನ್ನಲ್ಲಿ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ, ನೀವು ಏನು ಬೇಡಿಕೊಂಡ್ರೂ ಕೂಡ ದೇವರನ್ನು ನೆರವೇರಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ನಾವು ಪ್ರಶ್ನೆ ಮಾಡ್ತಿರ್ತೀವಲ್ಲ, ದೇವರು ನನಗೆ ಅದನ್ನು ಕೊಡು, ಇದನ್ನು ಕೊಡು, ಅದು ಯಾಕೆ ಹಾಗಾಗ್ತಾ, ಹೀಗೆ ಯಾಕೆ ಆಗ್ತದೆ? ಪ್ರಶ್ನೆ ಮೇಲೆ ಪ್ರಶ್ನೆ, ಪೆಟಿಷನ್ಗಳ ಮೇಲೆ ಪೆಟಿಷನ್ಸ್ ಆಗ್ತಾ ಇದ್ದೀವಿ. ಆದ್ರೆ ನೀವು ತಿಳಿದುಕೊಳ್ಳಬೇಕಾಗಿರುವಂತ ವಿಷಯ ಏನಂದ್ರೆ, ಯೇಸು ನಿಮ್ಮಲ್ಲಿ ಇರುವುದಾದ್ರೆ ಆತನು ಅನುಗ್ರಹಿಸುವ ಎಲ್ಲ ವರದಾನಗಳು ನಿಮ್ಮಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ಯಾವಾಗ ಯೇಸು ನಿಮ್ಮ ಜೊತೆಲಿ ಇರ್ತಾನೋ, ಆತನು ಯಾನೆಲ್ಲ ವಾಗ್ದಾನ ಮಾಡಿದನೋ ಆ ವಾಗ್ದಾನಗಳು ಕೂಡ ನಿಮ್ಮದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ನಾವು ನೋಡ್ತೇವೆ, ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, 10ನೇ ವಚನದಲ್ಲಿ ತನ್ನಷ್ಟಕ್ಕೆ ತಾನೇ ಏನು ಹೇಳುವುದಿಲ್ಲ, ತಂದೆ ಹೇಳುವುದನ್ನೇ ನಾನು ಹೇಳ್ತೀನಿ. ಪ್ರೈಸ್ ದಿ ಲಾರ್ಡ್. ತನ್ನಷ್ಟಕ್ಕೆ ದೇವರು ಏನು ಹೇಳುವುದಿಲ್ಲ. ಅಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮಷ್ಟಕ್ಕೆ ನೀವು ಏನು ಹೇಳಬೇಡಿ, ತಂದೆ ಏನ್ ಹೇಳ್ತಾ ಇದ್ದಾನೋ ಅದನ್ನ ಗ್ರಹಿಸಿಕೊಳ್ಳಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 2ನೇ ವಚನವನ್ನು ಓದಿ. The prophetic book of Isaiah chapter 60 verse 2. ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 2ನೇ ವಚನವನ್ನು ಓದಿ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಣ ತೇಜಸ್ಸು, ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವುದು, ಅರಸರು ನಿನ್ನಲ್ಲಿ ಉದಯ ಪ್ರಕಾಶಕ್ಕೆ ಬರುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರ ತೇಜಸ್ಸು ಬೆಳಗತ್ತಂತೆ? ಕರ್ತನ ತೇಜಸ್ಸು ನಿನ್ನ ಮೇಲೆ. ಇಂಗ್ಲಿಷ್ ನಲ್ಲಿ ಯಾರು ಓದ್ತಾರೆ? Isaiah 60 verse 2. Arise, 62. arise, shine, for thy light is come, and the glory of the Lord is risen upon thee. For behold, the darkness shall cover the earth, and gross darkness the people, but the Lord shall rise upon thee, and his glory shall be seen upon thee. And ನಾವು ನೋಡ್ತಿರೋದಲ್ಲ, ಗ್ಲೋರಿ ಆಫ್ ದ ಲಾರ್ಡ್ ಶಾಲ್ ಬಿ ರೈಸ್ ಅಪ್. ಅದರ ಅರ್ಥ ಏನಂದ್ರೆ, ದೇವರ ಮಹಿಮೆ ನಿನ್ನಲ್ಲಿ ಉದಯಿಸಿ. ಪ್ರೈಸ್ ದಿ ಲಾರ್ಡ್. ಯಾರ ಮಹಿಮೆ ಅಂತೆ? ದೇವರ ಮಹಿಮೆ ಅಂದ್ರೆ ದೇವರೇ ನಿನ್ನಲ್ಲಿ ಕಾಣಿಸು. ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆ ಅಂದ್ರೇನು? ಗಾಡ್ ಹಿಮ್ಸೆಲ್ಫ್, ದೇವರು ತಾನಾಗಿನೇ ನಮ್ಮಲ್ಲಿ ಕಾಣಿಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಲೆಲೂಯಾ. ಎಷ್ಟೋ ಜನ ದೇವರೇ ನಿಮಗೆ, ನನಗೆ ನಿನ್ನ ಕೃಪೆ ಕೊಡು, ನನಗೆ ನಿನ್ನ ಕೃಪೆ ಕೊಡು, ನನಗೆ ನಿನ್ನ ಕೃಪೆ ಕೊಡು ಅಂತ ಎಷ್ಟೋ ನಾವು ಹೇಳಿದೀವ ಇಲ್ಲ? ಅದು ತಿಳಿದುಕೊಳ್ಬೇಕಾಗಿರೋ ವಿಷಯ ಅಂದ್ರೆ, ದೇವರೇ ಆ ಕೃಪೆ ಆಗಿದೆ. ದೇವರನ್ನು ಹಿಡಿದುಕೊಂಡ್ರೆ ಆ ಕೃಪೆ ನಿಮ್ಮ ಜೀವಿತದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 5ನೇ ವಚನವನ್ನು ನಾವು 45. ಯೆಹೋವನ ಮಹಿಮೆ ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಯಾರ ಮಹಿಮೆ ಗೋಚರ ಆಗುತ್ತೆ? ಯೆಹೋವನ ಮಹಿಮೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರ ಮಹಿಮೆ ಗೋಚರವಾಗುತ್ತಂತೆ? ದೇವರ ಮಹಿಮೆ ಗೋಚರವಾಗುತ್ತೆ.
Praise the Lord. ಇನ್ನು ಎಷ್ಟು ದಿನಗಳ ಕಾಲ ನೀವಾಗಿನೇ ಕಾಣಿಸಬೇಕು ಅಂತಿದ್ದೀರ? ನಿಮ್ಮ ಮಾಂಸ ನಿಮ್ಮ ಶರೀರವೇ ಕಾಣಿಸ್ತಾ ಇರಬೇಕಾ ಅಥವಾ ಯಾರು ಗೋಚರವಾಗಬೇಕು? ದೇವರು ಕ್ರಿಸ್ತನ ಮಹಿಮೆ ನಿಮ್ಮಲ್ಲಿ ಕಾಣಿಸಲ್ಪಡಬೇಕು. ಯಾಕಂದ್ರೆ ಈ ಮಣ್ಣಿನ ಘಟಕದಲ್ಲಿ ಯಾರು ಕಾಣಿಸ್ಬೇಕಂತ? ಯೇಸುವೇ ಕಾಣಿಸ್ಬೇಕು. ಅಲ್ಲಿ ನಾವು ನೋಡ್ತೇವೆ, ಯೆಹೋವನ ತೇಜಸ್ಸು ಗೋಚರವಾಗುವುದನ್ನು ಯಾರು ನೋಡ್ತಾರಂತೆ? ಒಬ್ರು ಅಥವಾ ಇಬ್ರು ಅಥವಾ ನಿಮ್ಮ ಮನೆಯವರು ನಿಮ್ಮ ಅಕ್ಕಪಕ್ಕದವರು ನೋಡ್ತಾರಂದ್ರ ಎಲ್ಲ ಮನುಷ್ಯರು ಒಟ್ಟಾಗಿ ಅದನ್ನ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಿಮ್ಮ ಜೀವಿತ ಹೇಗಿತ್ತು? ಇಷ್ಟು ದಿನ ನೀವು ಯಾವ ರೀತಿ ನಡೆದುಕೊಂಡು ಬಂದು ಏನು ಇಷ್ಟು ದಿನ ನಿಮ್ಮ ಜೀವಿತದಲ್ಲಿ ಏನು ನಡೀತಾ ಇತ್ತು ಅದು ಈಗ ಮುಗಿದು ಹೋದಂತ ಅಧ್ಯಾಯ. ದೇವರು ಹೇಳ್ತಾ ಇದ್ದಾರೆ, ನನ್ನ ಮಹಿಮೆನ ನಿನ್ನ ಮೇಲೆ ಗೋಚರಗೊಳಿಸ್ತೇನೆ, ನನ್ನ ಮಹಿಮೆನ ನಿನ್ನ ಮೇಲೆ ಕಳಿಸ್ತೇನೆ. ಅದರ ಅರ್ಥ ಏನಂದ್ರೆ, ಈಗೋ ಎಲ್ಲವೂ ಹೊಸದಾಯಿತು. ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥದಲ್ಲಿ, ಈಗೋ ಹಳೆಯದೆಲ್ಲ ಹೋಗಿ ಎಲ್ಲವೂ ಹೊಸದಾಯಿತು. Praise the Lord. Hallelujah. Hallelujah. ಪ್ರಿಯ ದೇವಜನರೇ, ದೇವರ ವಾಕ್ಯ ಯಾವಾಗ ನಿಮ್ಮಲ್ಲಿ ಇರ್ತಾರೋ ಆತನ ಮಹಿಮೆ, ಆತನ ಪ್ರಸನ್ನತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಆತನ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರುತ್ತವೆ. ಮೊದಲು ದೇವರ ವಾಕ್ಯಕ್ಕೆ ನೀವು ಸ್ಥಳ ಕೊಡಿ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಕೇಳಿರಲಿ, ದೇವರ ಮಹಿಮೆಯಾದ ಕಾರ್ಯಗಳನ್ನು